ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಫೈಲ್ ಕನ್ನಡ ಮಾಸಪತ್ರಿಕೆ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಸಮುದಾಯ ಭವನ ಉದ್ಘಾಟನೆಗೆ ಮುಂದಾಗಿದ್ದರು. ಹೀಗಾಗಿ ಉದ್ಘಾಟನೆಗೆ ಬಂದಿದ್ದವರ ಶಾಸಕ ಸಿಎನ್ ಬಾಲಕೃಷ್ಣ ಅವರ ವಿರುದ್ಧ ಊರಿನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಶಾಸಕರ ಮೇಲೆ ಪಟ್ಟಿಗೆ ವಿಡಿಯೋ ಮಾಡಿ ನೀವು ಸಮುದಾಯ ಭವನ ಅಪೂರ್ಣ ಹಾಗೂ ಮೂಲಭೂತ ಸೌಕರ್ಯಗಳ ಒದಗಿಸದೆ ಉದ್ಘಾಟನೆಗೆ ಘಟನೆಗೆ ಆಗಮಿಸಿದ ಶಾಸಕರು, ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು, ಶಾಸಕರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ, ಶಾಸಕ ಬಾಲಕೃಷ್ಣರಿಗೆ ತಟ್ಟಿದ ಗ್ರಾಮಸ್ಥರ ಆಕ್ರೋಶ ಬಿಸಿ. ಚನ್ನರಾಯಪಟ್ಟಣ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಸಮುದಾಯ ಭವನ ಉದ್ಘಾಟನೆಗೆ ಬಂದಿರುವ ಶಾಸಕ ಸಿಎನ್ ಬಾಲಕೃಷ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜೋಗಿಪುರ ಗ್ರಾಮದಲ್ಲಿ ನಡೆಯಿತು. ಸಮುದಾಯ ಭವನ ಪೂರ್ಣಗೊಳ್ಳದೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸದೆ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಲು ಆಗಮಿಸಿದಂತಹ ಶಾಸಕರ ವಿರುದ್ಧ ಗ್ರಾಮಸ್ಥರಿಂದ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ವಿರೋಧಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೋಗಿಪುರದ ಗ್ರಾಮಸ್ಥ ನಂದನ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಕಳೆದ 10 ವರ್ಷಗಳ ಹಿಂದೆಯೇ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಜಾಗವನ್ನು ಮೀಸಲಿಡಲಾಯಿತು. ಈ ಜಾಗವು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಜಾಗವಾಗಿದೆ. ಈ ಸ್ಥಳದಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಲು ಎಂದು ತಿಳಿಸಲಾಯಿತು. ಅದರಂತೆ ಸಮುದಾಯ ಭವನವನ್ನು ಕೂಡ ನಿರ್ಮಾಣವಾಗಿದ್ದು, ಈ ಸಮುದಾಯ ಭವನವನ್ನು ಕೆಲವು ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಚರಂಡಿ, ವಿದ್ಯುತ್ ಹಾಗೂ ಅಡುಗೆ ಮನೆ ಈ ಮೂಲಭೂತ ಸೌಕರ್ಯಗಳನ್ನು ಪೂರ್ಣಗೊಳ್ಳದೆ ಎಂದು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಲು ಶಾಸಕರು ಆಗಮಿಸಿರುವುದು ಸರಿಯಿಲ್ಲ. ಜೊತೆಗೆ ಸ್ಥಳೀಯ ಗ್ರಾಮಸ್ಥರನ್ನು ಕೂಡ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಆಹ್ವಾನಿಸಿರುವುದೂ ಇಲ್ಲ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಒಟ್ಟಾರೆ ಸೇರಿಕೊಂಡು ಯಾವುದೋ ಮೂಲ ಉದ್ದೇಶದಿಂದ ನೆರವೇರಿಸುತ್ತಿರುವುದು ಸರಿಯಿಲ್ಲ ಎಂದು ಪ್ರಶ್ನಿಸಿದರು. ಜೆಡಿಎಸ್ ಬೆಂಬಲಿತ ಪಕ್ಕದ ಗ್ರಾಮಸ್ಥರನ್ನು ಕರೆತಂದು ಇಂದು ಗ್ರಾಮದಲ್ಲಿ ಗೂಂಡಾವರ್ತನೆಯನ್ನು ಶಾಸಕರು ತೋರುತ್ತಿದ್ದಾರೆ. ಈ ಹಿಂದೆ ಇದೇ ಶಾಸಕರ ಜೊತೆಯಲ್ಲೇ ಇದ್ದು ಇಂತಹ ಅನೇಕ ಗುಂಪುಗಾರಿಕೆ ಕೆಲಸಗಳನ್ನು ಮಾಡುತ್ತಿರುವುದನ್ನು ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೇವೆ. ಹಾಗೂ ಈ ಸಮುದಾಯ ಭವನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಇನ್ನೂ ಕಾಮಗಾರಿಯೂ ಮುಕ್ತಾಯವಾಗಿರುವುದಿಲ್ಲ. ಈ ಸಮುದಾಯ ಭವನ ಉದ್ಘಾಟನೆ ದಿನಾಂಕವೂ ಕೂಡ ನಾವು ಶಾಸಕರಿಗೆ ತಿಳಿಸಿಲ್ಲ ಎಂದು ಅಧಿಕಾರಿಗಳು ಉತ್ತರಿಸಿದ್ದಾರೆ ಎಂದರು. ಅಪೂರ್ಣ ಕಾಮಗಾರಿ ಪ್ರತಿರೋಧ 18 ವರ್ಷಗಳಿಂದ ಸಮುದಾಯ ಭವನ ಕಾಮಗಾರಿ ಮುಗಿದಿಲ್ಲ. ಸಂಸದರ ಸ್ಥಳೀಯ ಕ್ಷೇತ್ರ ಅಭಿವೃದ್ಧಿ ಯೋಜನೆ 5 ಲಕ್ಷ ಅನುದಾನ ನೀಡಲಾಗಿದೆ. ಭವನಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ, ಕಲ್ಪಿಸಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಏಕೈಕ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿರುವ ವಿಚಾರ ಯಾರಿಗೂ ತಿಳಿದಿಲ್ಲ. ಸೌಜನ್ಯಕ್ಕಾದರೂ ಸಂಸದರಿಗೆ ಆಹ್ವಾನ ನೀಡಬೇಕಿತ್ತು. ಸೌಹಾರ್ದಹಿತವಾಗಿದ್ದ ಗ್ರಾಮಸ್ಥರಲ್ಲಿ ಒಡಕು ಮೂಡಿಸುವುದು ಬಾಲಕೃಷ್ಣ ಅವರ ಉದ್ದೇಶವೆಂದು ಸ್ಥಳೀಯರು ದೂರಿದರು. ಗುಂಪುಗಳಿಂದ ಕುರ್ಚಿ, ಶಿಲಾನ್ಯಾಸದ ಕಲ್ಲು ಒಡೆದು ಹೋಗಿರುವ ಘಟನೆ ಕಂಡುಬಂದಿದೆ. ಮಾಡ್ರಪ್ಪ ನೀವು, ನಿಮ್ಮ ಮಕ್ಕಳು ನೀವು ಮಾಡ್ರ, ನೀವು ನಾವು ಮಾಡ್ತಾ ನೋಡಪ್ಪ. ನೀನು ಹೇಳಿ ಒಳಗಡೆ ಫ್ಲೋರಿಂಗ್ ಎಲೆಕ್ಟ್ರಿಸಿಟಿ ಬೇಕಾದ್ರೆ ಒಂದು ಮಾಡಿ MP ಅವ್ರ ಹತ್ರರು ಕೂಡ ಮಾತಾಡಿ ಅವರು ಒಂದು 5 ಲಕ್ಷ ಕೊಡ್ತಾರೆ. ಅವ್ರ ಜೊತೆ ನಾನು ಕೂಡ ಬಂದು ಪೂಜೆ ಮಾಡಿ, ನನಗೇನು ಆ ವಿಚಾರದ ವಿರೋಧ ಇಲ್ಲ. ಗ್ರಾಮ ಇದಾಗಿರ್ಬೇಕು, ಉತ್ತರ ಕೊಟ್ಬಿಡ್ತೀನಿ. ನಮ್ಮ ಗ್ರಾಮ ಇದಾಗಿರ್ಬೇಕು. ಗ್ರಾಮದಲ್ಲಿ 2 ಬಣ ಮಾಡಬಾರ್ದು, ಗ್ರಾಮಕ್ಕೆ ಬೆಂಕಿ ಹಚ್ಚಬಾರ್ದು, ಗ್ರಾಮಕ್ಕೆ ಬೆಂಕಿ ಹಚ್ಚಬಾರ್ದು ಅಂದ್ರೆ
ಗ್ರಾಮಕ್ಕೆ ಇನ್ವಿಟೇಷನ್ ತಲುಪಿಸಿದ್ದೀರಾ? ಗ್ರಾಮಕ್ಕೆ ತಲುಪಿಸಿದ್ದೀರಾ? ಏನ್ ಮಾಡಿದ್ದೀರಾ ನೀವು? ಯಾರೋ ಅವ್ರಿಗೆ ಬೇಕಾಗಿರೋರು ಅವ್ರ ಬೆಂಬಲಿಗರು 4 ಜನ ಕಟ್ ಮಾಡ್ಕೊಂಡು ಅವ್ರ ಮನೆ ಕೊಟ್ಟಿಗೆ ಉದ್ಘಾಟನೆ ಊರಿಗೆ ಬಿಡೋದಲ್ಲ. ವರದಿಗಾರ ಶಂಕರೇಗೌಡ ಹುಲಿಕೆರೆ. ನಿರಂತರ ಜಾಹೀರಾತಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಇದಾಗಿತ್ತು ಈ ಕ್ಷಣದ ಪಬ್ಲಿಕ್ ಫೈಲ್ ಕನ್ನಡ ಮಾಸಪತ್ರಿಕೆ ನ್ಯೂಸ್. ನಮಸ್ಕಾರ.